ಓ ಓ ಕೈ ಹಿಡ್ಕೊಳ್ಳಿ ಯಾರ್ದು ಏನು ಹಿಡ್ಕೊತೀನಿ ನಾನು ಹಿಡ್ಕೊತೀನಿ ಒಟ್ಟೆ ಬಿಸಿ ಬಿಸಿ ತಗೊಬಾರ್ದು ಅಂತ ಯಾರು ಹೋಗಿ ನಿನ್ನೆ ಕಾಸು ನಡಿ. ಈಗ ನೋಡ್ರಿ ಎಲ್ಲರೂ ದರ್ಗಾಕ್ಕೆ ಬಂದಿವ್ರಿ. ಯಾಕಂತಂದ್ರೆ ಇವತ್ತು ಅಮಾಸ್ರಿ ನಾನು ರೆಡಿಯಾಗಿನೇ ಬಂದೀನಿ ಈಗ. ಯಾಕಂದ್ರೆ ನಾನು ಇಲ್ಲಿಂದ ಊರಿಗೆ ಹೋಗ್ತೀನಿ ರೀ, ವಾಪಸ್ ಕಲ್ಬುರ್ಗಿ ಹೋಗ್ತೀನಿ ರೀ ನಾನು ಫಿರೋಜಾಬಾದ್ಲಿಂತ. ಎಲ್ಲರೂ ನಮ್ಮ ನಾವು ಎಲ್ಲರೂ ಬಂದಿವಿ. ಯಾಕಂದ್ರೆ ಅಮಾಸಿ ಒಮ್ಮೆ ದರ್ಗಾಕ್ಕೆ ಬರ್ತಾರಲ್ರಿ, ಫಿರೋಜಾಬಾದ್ ದರ್ಗಾ ರೀ ಇದು, ಕಲ್ಪತ್ರೆಮ್ಮನ ದರ್ಗಾಕ್ಕೆ ಬಂದ್ರಿ. ಇಲ್ಲಿ ನನಗೆ ಬಸ್ಸಿಗೆ ಕುಂದಿಸಿ ಅವರು ವಾಪಸ್ ಹೋಗ್ತಾರ್ರಿ ಈಗ. ಅಂದ್ರೆ ನಾನು ಬಸ್ಸಿಗೆ ಹೋಗ್ತೀನಿ ರೀ, ಅವ್ರು ಆಟೋಗೆ ಕುಂತಾರ್ರಿ ಈಗ. ಇನ್ನು ಬಸ್ ಬರೋಕ್ಕೆ ಎಡ್ದ ಕಾಸು ಗೊತ್ತಿಲ್ಲ. ಬಸ್ ಬಂದಮೇಲೆ ನಾನಂತ ಬಸ್ಸಿಗೆ ಹೋಗ್ತೀನಿ ರೀ. ಇವರು ನಡ್ದಾರ್ರಿ, ಇವರು ಈ ಮನೆಗೆ ನಡ್ದಾರ. ಈಗ ನೋಡ್ರಿ ಅಲ್ಲಿಂದ ಬಂದೆವು. ಮತ್ತು ದರ್ಗಾದಾಗ ಆಟ ಸಾಮಾನುಗಳೆಲ್ಲ ತೊಗೊಂಡ್ರಿ ಅವ್ರು. ನಮ್ಮ ನಾದ್ನಿ ಇಸ್ಕೊಟ್ಟು ನೋಡ್ರಿ, ಸಮೃದ್ಧಿಗೊಂದು ಸಮರ್ಥಗೊಂದು ಆಟ ಸಾಮಾನುಗಳು ಇಸ್ಕೊಟ್ರು. ನಮ್ಮ ನಾದ್ನಿ ತೊಗೊಂಡು ಕುಂತಾರೆ ನೋಡ್ರಿ ಇಲ್ಲಿ ಆಡ್ಕೋತ. ಯಾಕಂದ್ರೆ ಇನ್ನು ಬಸ್ ಇಲ್ರಿ, ಅದ್ರ ಸಲಕಿಲ್ಲೇ ಬೊಮ್ಮ ಬಜಾರ್ದಾಗ ಕುಂತಿದ್ದೆವು. ಅವ್ರನ್ನೂ ಆಡ್ಕೋತ ಕೂತಾರ್ರಿ. ಸಮೃದ್ಧಿ ಅವೇ ಆಟ ಸಾಮಾನುಗಳು ತೊಗೊಂಡು ಆಟ ಆಡಕತ್ತಾರ್ರಿ ಅವ್ರು ಇಲ್ಲಿ. ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾವು ಭೀ ಆರಾಮಿದ್ದೀವಿ ನೋಡ್ರಿ. ಊರ್ಲಿಂದ ಮನೇನೆ ಬಂದ್ರಿ. ನಿನ್ನೆ ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಮಾಡಲಿಲ್ಲ. ಮನೆ ಬಂದೀನಿ ರೀ ಊರ್ಲಿಂತಂತೂ. ಈಗ ರೊಟ್ಟಿ ಮಾಡ್ತೀನಿ ರೀ. ಮೊದಲು ಒಂದಿಷ್ಟು ರೊಟ್ಟಿ ಮಾಡಿ ಸಮ್ಮಗದು ಒಂದು ಸ್ವಲ್ಪ ಆಮ್ಲೆಟ್ ಹಾಕ್ಕೊಡ್ಬೇಕಂತ್ರಿ. ಅವ್ರಿಗೆ ಒಂದು ಸ್ವಲ್ಪ ಆಮ್ಲೆಟ್ ಹಾಕ್ಕೊಟ್ಟು ಆಮೇಲೆ ರೆಸಿಪಿಗಳನ್ನ ಶೇರ್ ಮಾಡ್ಕೊತೀನಿ ರೀ. ನೋಡ್ರಿ ನಮ್ಮ ಸಮೃದ್ಧಿ ಹಿಟ್ಟು ಸೋಸಗತ್ತಾಡ್ರಿ ಈಗ ರೊಟ್ಟಿ ಮಾಡ್ಲಾಕ. ನೋಡ್ರಿ ಎಷ್ಟು ಚಂದ ಸೋಸಗತ್ತಾಡ್ರಿ ಕುತ್ತಿ. ಕಾಲು ಚಾಚಿ ಐ ಕಾಲು ಮೇಲೆ ಹಿಡಿತ ಏನು ಮಾಡಿ ಹಿಟ್ಟ ಸಾಗು. ನಿಂದ್ರ ಸರಿ. ಏ ಬಂಡಿ ತೊಳಿಬೇಕಿನ್ನ ಸರಿ. ಅದ್ರ ಮೇಲೆ ರೆಡಿ ಮಾಡಿ ಬಂಡಿ ತೊಳಿತೀನಿ ಸರಿ. ಹೊಡಿ ಮಾಡಲಿ ಅಕ್ಕಿ ಕುಡಿತೀನಿ ಸರಿ ಅಮ್ಮ. ಬಂಡಿ ತೊಳಿಬೇಕು. ರೊಟ್ಟಿ ಮಾಡಿದ್ರಿ, ರೊಟ್ಟಿ ಮಾಡೋದೈತೆ. ಲಾಸ್ಟ್ ರೊಟ್ಟಿ ಹೊತ್ತದು ಬಿಟ್ಟಿತ್ತು. ರೊಟ್ಟಿ ಮಾಡೋದಂತೂ ಆಗ್ಯದ. ಈಗ ಪಲ್ಯಕ್ಕೆ ಇಟ್ಟಾಡ್ರಿ ಅವ ಉಳ್ಳಾಗಡ್ಡಿ ಪಲ್ಯ ಮಾಡೋದಿತ್ತಾವ. ಅದೇ ಒಲೆ ಮೇಲೆ ಬೆಂಕಿ ಇತ್ತಲ್ರಿ ರೊಟ್ಟಿ ಮಾಡಿದ, ಅದೇ ಬೆಂಕಿ ಈಗ ಪಲ್ಯ ಮಾಡಿ ತಗೊಂಡ್ರೈತೆ ಅಂಥೇಳಿ ಹಾಲು ತೆಗಿಯೋ ಆ ಕಡೆ. ಸಾಕು ಕಡಾಯಿ ದೊಡ್ಡದಲ್ಲ. ಸಾಸಿವೆ ಇದು ಏನಂತಾರೆ ಉಳ್ಳಾಗಡ್ಡಿ ಪಲ್ಯ ಹೋದಾಗ್ರಿ ಜಾಸ್ತಿ ತಂಪು ಉಳ್ಳಾಗಡ್ಡಿ, ಹಾಗಾಗಿ ಜಾಸ್ತಿ ಅನ್ಕೊಳ್ಬೇಕು. ಅದಕ್ಕೆ ಉಳ್ಳಾಗಡ್ಡಿ ಪಲ್ಯ ಮಾಡಕತ್ತಿ. ಸಾಸಿವೆ ಹಾಕಿನಿಲ್ಲ. ಉಳ್ಳಾಗಡ್ಡೆ ಹೊಲಕ್ಕೆ ಬಿಟ್ಟು ಜಾಸ್ತಿ ಕಟ್ ಮಾಡಿ ಅದ್ರಾಗ ಒಂದು ಸ್ವಲ್ಪ ಮೊಸರು ಮಾಗ ಬಜ್ಜಿಗೆ ಡಬ್ಬಿ ಅಂತ ಕೊಡಿ. ಅದು ಖಾರ ಉಪ್ಪ ಡಬ್ಬಿ ಕೊಡಿ. ಉಪ್ಪು ಈಗ ನೋಡ್ರಿ ಇದಕ್ಕೆ ಉಳ್ಳಾಗಡ್ಡಿ ಇಷ್ಟು ಸುಟ್ಟ ಮೇಲೆ ಇದಕ್ಕೆ ಉಪ್ಪು ಖಾರ ಅರಿಶಿನ ಎಲ್ಲ ಹಾಕಿರ್ತೀನಿ. ಖಾರ ಅಗರ್ತೀರಿ 2 ಚಮಚ ಹಾಕಲಿ. ಖಾರದ ಖಾರ ಇದನ್ನು ಮಿಕ್ಸ್ ಮಾಡ್ಕೊಳಂಬ್ರಿ. ಮಿಕ್ಸ್ ಮಾಡ್ಕೊಂಡು ನೀರು ಹಾಕ್ಕೊಳಂಬ್ರಿ. ಎಷ್ಟು ಬೇಕು ಅಷ್ಟು ನೋಡ್ಕೊಂಡು. ಮೆಣಸಿನ್ಕಾಯ್ದ ಹುಳಿ ಹಾಕಂಬ್ರಿ. ಏನು ಕುಡಿತಿ? ಸ್ವಲ್ಪ ಮಸಾಲೆ ಪುಡಿ, ಸಮುದಿ
ಶೇಂಗಾ ಹಿಂಡಿ ಹಾಕ್ಬೇಕ್ರಿ ಇದಕ್ಕೆ. ಈಗ ಮೊದಲು ನೀರು ಹಾಕಂಬ್ರಿ ಒಂದು ಸ್ವಲ್ಪ ಮೊದಲು. ನೀರು ಹಾಕಿನಿ ಶೇಂಗಾ ಹಿಂಡಿ ಹಾಕ್ಬಿಟ್ನಂದ್ರೆ ಕುದ್ರೆ ರೆಡಿ ರೀ ಉಳ್ಳಾಗಡ್ಡಿ ಪಲ್ಯ. ನೋಡ್ರಿ ಇದಕ್ಕೆ ಇಷ್ಟು ನೀರು ಹಾಕಿದೆ ಮತ್ತು ಶೇಂಗಾ ಹಿಂಡಿ ಹಾಕ್ಬಿಟ್ಟಿನಿ. ಈಗ ಕುದೀತದ್ರದ್ದು ಒಂದು 5 ನಿಮಿಷ ಕುದೀತಂದ್ರೆ ರೆಡಿ ಆಗಿಬಿಡ್ತಾರೆ ಉಳ್ಳಾಗಡ್ಡಿ ಪಲ್ಯ. ರೀ ಲೈಟ್ ಬಂದು ಹೋಗಿ ಮೋಟ್ರ್ ಚಾಲು ಮಾಡಿ ಬಂದ್ರಿ. ಕಬ್ಬಿಗೆ ನೀರು ಚಾಲು ಮಾಡಿದೆ. 11 ಗಂಟೆಗೆ ರೀ ಟೈಮ್. ಈಗ ಊಟ ಮಾಡ್ಬೇಕ್ರಿ. ಹೊಟ್ಟೆ ಅಂತ ಹೊಸೋಗ್ಯದ. ಯಾಕಂದ್ರೆ ಲೈಟ್ ಬಂದಮೇಲೆ ಪೈಪದ ಹಾಕಿ ಬಂದ ಊಟ ಮಾಡಿದ್ರೆ ಅಂತ ಬಿಟ್ಟಿದ್ದೆ. ತುಂಬ ಕುಡಿ. ಬಿಸಿಲಂತೂ ಭಾಳ ಬಾಡ್ರಿಪ್ಪ. 11 ಗಂಟೆ ಆದ್ರೂ ಹೊಲಕ್ಕಾಗಲ್ಲ ಹೊರಗೆ, ಅಷ್ಟು ಬಿಸಿಲು. ಹೋಗಿ ಪೈಪ್ ಹಾಕಿ ಬಂದೀನಿ. ನೀರು ಹೊರ್ಲತ್ತಾವ. ಊಟ ಮಾಡ್ತೀನಿ ರೀ. ಉಳ್ಳಾಗಡ್ಡಿ ಪಲ್ಯ ರೊಟ್ಟಿ ತವ ಸಾಕ್ಬಿಡು. ಅಷ್ಟು ಕುಡಿ ಮೊದಲ ರೀ. ಟೈಮ 4:00 ಅದ್ರಿ. ಈಗ ಬ್ಲಾಗ್ ಕಂಟಿನ್ಯೂ ಮಾಡಕತ್ತೀನಿ ರೀ. ಯಾವುದಂತೂ ನೀರು ಬಿಡೋದೇ ಆಯ್ತು ರೀ. ಇಲ್ಲ ಅದ್ರಾಗ ಭಯಂಗಿರ ಒಂದು ಕ್ಲಾಸ್ ಅದು ಮೋಟ್ರ್ ಬಂದ್ ಮಾಡಿದ್ರಿ. ಈಗ ಯಾಕಂದ್ರೆ ನೀರು ಆದ್ಮೇಲೆ ಮತ್ತೆ ಮೋಟ್ರ್ ಬಂದ್ ಮಾಡ್ಬೇಕತ್ತಲ್ಲ ರೀ. ಬಂದ್ ಮಾಡೀನಿ. ಒಂದು 2 ದಿನ ಮತ್ತು ಬೋರಲ್ಲಿ ನೀರು ಹಾಕಿ ಸ್ಟಾಕ್ ಮಾಡಿ ಮತ್ತೆ ಚಾಲು ಮಾಡ್ಬೇಕಾಗ್ತದ. ಇದು ಒಂದು ಬಾಯಿಗೆ ನೀರು ಕಮ್ಮಿ ಬೀಳ್ತಾರೆ. ಆ ಕಡೆ ಎಲ್ಲ ನೀರು ಕಮ್ಮಿ ಬೀಳಂಗಿಲ್ಲ. ಓ ಬೂ ಕುಡಿತೀವಿ ಬಾ. ಬೀಳ್ತಿ ತಾಗಿ ಬನ್ನಿ ಟ್ಯಾಕ್ಟ್ರಿ ಮ್ಯಾಗಿಂದು. ನಾ ಬರ್ತೀನಿ ಅಂತ ಅಲ್ಲೇ ಕುಂದ್ರು. ಬರ್ಬೇಡ ತಾಗಿ ಬಣ್ಣ ನಗಸ್ತೀನಿ. ನಗಸ್ತಕ್ಕ ಇಳಿಬೇಡ. ಒಂದು 2 ದಿನ ಹಾಕ್ದೇವು ಅಂತಂದ್ರೆ ನೀರು ಸ್ಟಾಕ್ ಆತಾವ್ರಿ. ಆ ಕಡೆ ಅಲ್ಲಿ ಸುಂತನಪುರ್ಲಕ್ಕ ಮತ್ತು ಅಲ್ಲಿ ಕಲ್ಲಂಗಡಿ ಹಸ ಹೊಲಕ್ಕೆ ನೀರೇನು ಕಮ್ಮಿ ಬೀಳಂಗಿಲ್ಲ ರೀ. ಇಲ್ಲಿ ನಾವಿರೋ ಜಾಗದಾಗ ಕಬ್ಬು ಹಚ್ಚಲ್ರಿ. ಇಲ್ಲಿ ಇದೇ ಹೊಲಕ್ಕೆ ಒಂದು ಸ್ವಲ್ಪ ಕಮ್ಮಿ ಬೀಳಕತ್ತಾವ ನೀರು. ಮಳಿದ ಹಾದಿ ನೋಡ್ಲಿಕ್ಕತ್ತೀವ್ರಿ. ಏನು ಬರ್ತದೋ ಮಳೆ ಗೊತ್ತಿಲ್ಲ. ಓ ಒಳಗತ್ತಾನ ಯಾಕ ಕಾಣ್ತೆ ಹಾಕೊಂಬ ಹೋಗು. ನಮ್ಮ ಸಮೂಹ ಹತ್ರ ಕಟ್ಟಿಗೆ ಹಾಕೊಂಬರ್ತೀನಿ ಅಂತ ಕಟ್ಟಿಗೆ ಇಲ್ಲಕ್ಕೆ ಹೋಗ್ಯಾನ್ರಿ ಅವ. ಚಾ ಮಾಡಿ ಮಮ್ಮಿ ಕಟ್ಟಿಗೆ ಹಾಕೊಂಬರ್ತೀನಿ ಅಂತ ಹೋಗ್ಯಾನ ಕಟ್ಟಿಗೆ ಹಾಕೊಂಬರ್ಲಕ್ಕ. ಅವತ್ತು ಮನೆ ಊರ್ಲಿಂದ ಬರ್ಬೇಕಾದ್ರಂತೂ ಭಾಳ ಅಂದ್ರೆ ಭಾಳ ಹೈರಾಣ ಅದೇವ್ರಿ. ಯಾಕಂತಂದ್ರೆ ನಾನು ತೊಟ್ಲು ಕಾರ್ಯಕ್ರಮ ಶುಕ್ರವಾರ ಐತ್ರಿ. ಗುರುವಾರ ದಿನನ ನಾನು ತೊಟ್ಲು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಗುರುವಾರ ದಿನ ಸಂಜೆ ಮುಂದೆ 4 ಗಂಟೆಗೆ ಇಲ್ಲಿಗೆ ಹೋಗಿದ್ದೆ. 6 ಗಂಟೆ ಅಷ್ಟೊತ್ತಿಗೆ ಫಿರೋಜಾಬಾದ್ಗೆ ಹೋಗಿದ್ದೆವು. ಮತ್ತು ಏನಂತಾರೆ ರೀ, ನಮ್ಮ ಯಜಮಾನ್ರು ಅಂತಂದ್ರೆ ಶುಕ್ರವಾರ ದಿನನ ಸಂಜೆ ಮುಂದೆ 4 ಗಂಟೆಗೆ ಹಂಗೆ ಬಂದು ತೊಟ್ಲು ಕಾರ್ಯಕ್ರಮ ಮುಗಿಸ್ಕೊಂಡು ಮತ್ತು ರಾತ್ರಿನ ವಾಪಸ್ ಬಂದ್ರಿ ಅವ್ರು. ಯಾಕಂತಂದ್ರೆ ಇಲ್ಲಿ ಮನೆ ಬಿಲಕ ನಡೆಯಲ್ಲರಿ. ಹಾಗಾಗಿ ಅವ್ರು ಅವಾಗ ವಾಪಸ್ ಬಂದ್ರಿ. ನಾವು ಅಲ್ಲೇ ಉಳ್ದೆವು. ಸಮೂಹ, ನಾನು, ಸಮೃದ್ಧಿ ಅಲ್ಲೇ ಉಳ್ದೆವು. ನಾವು ಮರುದಿನ ಬರ್ಬೇಕಂದ್ರೆ 2 ಪೀಸ್ವಿ ಮತ್ತು ಇವ್ರಿಬ್ರಿಗೆ ಕರ್ಕೊಂಡು ಬಸ್ಸಿಗೆ ಬರೋದಂತೂ ಭಾಳ ಅಂದ್ರೆ ಭಾಳ ಹೈರಾಣ ರೀ. ಅದ್ರಾಗ ಬಿಸಿಲಂತೂ ಇಷ್ಟ ಬಿಸಿಲ. ಆ ಬಿಸಿಲ್ನಾಗ ಬಸ್ ಕಾಯ್ಕೊಂಡು ನಿಂದ್ರದು ಮತ್ತು ಇವ್ರಿಬ್ರಿಗೆ ತೊಗೊಂಡು 2 ಪೀಸ್ವಿ ತೊಗೊಂಬರೋದು ಭಾಳ ಹೈರಾಣ ಐತ್ರಿ. ಅಲ್ಲಿಂದ 12 ಗಂಟೆಗೆ ದರ್ಗಾಲಿಂದ ಬಸ್ಸಿಗೆ ಕುಂತೀನಿ ರೀ. 1 ಗಂಟೆ ಅಷ್ಟೊತ್ತಿಗೆ ಬೊಂಬು ಬಜಾರ್ಗೆ ಬಂದೀನಿ. ಆದ್ರೆ ಬೊಂಬು ಬಜಾರ್ಗೆ ಬರೋಷ್ಟೊತ್ತಿಗೆ ಒಂದು ಬಸ್ನೂ ಇರಲಿಲ್ಲ ರೀ ಅವತ್ತು. ಯಜಮಾನ್ರು ಗಾಡಿ ತೊಗೊಂಬರ್ತೀನಿ ಅಂದ್ರೆ ರೀ. ಮತ್ತು ಇಲ್ಲಿಂದ ಅವ್ರು ಗಾಡಿ ತೊಗೊಂಬರ್ಬೇಕಾದ್ರೆ ಮತ್ತು ಅರ್ಧ ಗಂಟೆ ಬೇಕು. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ಬಸ್ಸೇ ಬರ್ತದೆ, ಬ್ಯಾಡ ಬಿಡ್ರಿ ಅಂತಂದ್ರಿ. ಮತ್ತು ಯಾಕಂದ್ರೆ ಅವರು ನೀರು ಬಿಟ್ಟು ಬಂದ 11 ಗಂಟೆಗೆ ಲೈಟ್ ಹೋದ್ಮೇಲೆ ನೀರು 11 ಗಂಟೆ ತನಕ ನೀರು ಬಿಟ್ಟು ಮತ್ತು ಹೊಲದಾಗೆಲ್ಲ ಪೈಪ ಅದು ಜೋಡಿಸಿ ಹಾಕಿ ಬಂದು ಅದೇ 1 ಗಂಟೆಗೆ ಇನ್ನು ಬಂದಿದ್ರಿ ಅವ್ರ ಮನೆಗೆ. ನಾವು ಊಟನೂ ಮಾಡಿರಲಿಲ್ಲ ರೀ ಅವ್ರ ಯಜಮಾನ್ರು. ಅಷ್ಟಕ್ಕೆ ಸುಮ್ಮನೆ ಎಲ್ಲಿ ಮತ್ತೆ ಹೈರಾಣ ಆಗೋದು ಬರ್ತೀರಿ, ನಾನೇ ಇನ್ನೊಂದು ಸ್ವಲ್ಪ ಹೊತ್ತು ಕುಂತು ಬಸ್ಸಿಗೆ ಬರ್ತೀನಿ ಬಿಡ್ರಿ ಅಂತ ಹೇಳಿ ಮತ್ತು 2 ಗಂಟೆ ತನಕ ಕುಂತ ಬಸ್ಸಿಗೆ ಬಂದ್ರಿ. ಭಾಳ ಹೈರಾಣ ಐತ್ರಿ ನನಗಂತೂ. ಮಕ್ಳಿಗೆ ತೊಗೊಂಡು ಇಂಥ ಬಿಸಿಲಿನಂಗಂತೂ ಎಲ್ಲಿಗೂ ಹೋಗ್ಬಾರ್ದ್ರಪ್ಪ. ಯಾಕಂತಂದ್ರೆ ಭಾಳ ಹೈರಾಣ ರೀ ಹೋಗೋದು ಬರೋದು. ಆದ್ರೆ ಬಿಡ್ಲಾರ್ದಂಥ ಫಂಕ್ಷನ್ ಇದ್ರೆ ಹೋಗೇಬೇಕಾಗ್ತದೆ. ಯಾಕಂತಂದ್ರೆ ಬಿಡೋಕ್ಕಂತೂ ಬರೋಂಗಿಲ್ಲ, ಹೋಗ್ಬೇಕೇ ಆಗ್ತದೆ. ಹಾಗಾಗಿ ಎಷ್ಟ ಕಷ್ಟ ಆದರೂ ಪರವಾಗಿಲ್ಲ ಅಂತೇಳಿ ಹೋದೆವು. ಬರುವಾಗಂತೂ ಭಾಳ ಕಷ್ಟಪಟ್ರಿ ನಾನು. 2 ಮಕ್ಳಿಗೆ ಕರ್ಕೊಂಡು ಬರ್ಬೇಕಾದ್ರೆ ಭಾಳ ಹೈರಾಣ ಆಯಿತು. ಬಿಸಿಬಿಗಳು ಒಬ್ರಿ ಅದ್ರಾಗ 2 ದಿವಸ ಮೊದಲೇ ಹೋಗಿರಿ. ಎಲ್ಲ ಹುಡುಗರು ಬಟ್ಟೆ ನಮ್ಮ ಬಟ್ಟೆ ಎಲ್ಲ ತೊಗೊಂಡು ಹೋಗಿವಿ. ಅದೆಲ್ಲ ತರೋಷ್ಟೊತ್ತಿಗೆ ಮಸ್ತ್ ಐತ್ರಿ ಊರಿಂದ ಬರೋಕ್ಕಂತೂ. ಇಷ್ಟ ನೋಡಿರಿ ಇವತ್ತಿನ ಬ್ಲಾಗ. ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಎಲ್ರಿಗೂ ನಮಸ್ಕಾರ ರೀ.